ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮೃತಿ ಮಾಡಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನು, ಸಮಸ್ತ ಈಶ್ವರೀಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಆ ಮುರಳಿಯ ಶಿವಜ್ಞಾನದಲ್ಲಿ ಅಂತಿಮ ಸಮಯದ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಆ ಅಂತಿಮ ಸಮಯದಲ್ಲಿ ನಮಗೆ ಯಾವ ಶಕ್ತಿ ಮತ್ತು ಯಾವ ಸ್ಥಿತಿ ಬೇಕು ಅನ್ನುವುದರ ಕುರಿತಾಗಿ ಮುಖ್ಯ ಸಾರದಿಂದ ಹಿಡಿದು ಸ್ಲೋಗನ್ವರೆಗೆ ಧಾರಣೆಯಲ್ಲೂ ಕೂಡ ಅನೇಕ ಮಹಾವಾಕ್ಯಗಳನ್ನು ತಿಳಿಸಿದ್ದಾರೆ. ಅದರಲ್ಲೂ ವಿಶೇಷವಾದ ಒಂದು ಧಾರಣಾ ಪಾಯಿಂಟ್ ಇದೆ. ಆ ಧಾರಣಾ ಪಾಯಿಂಟ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ಮೊದಲನೇ ಧಾರಣೆ ಪಾಯಿಂಟಲ್ಲಿ ಶಿವತಂದೆ ಹೇಳ್ತಾರೆ, ಮಕ್ಕಳೇ, ಅಂತಿಮ ಸಮಯದ ದೃಶ್ಯವನ್ನು ನೋಡಲು ಮಹಾವೀರನಂತಹ ನಿರ್ಭಯ ಸ್ಥಿತಿಯನ್ನು ಪಡಿಬೇಕು. ಹಾಗಾಗಿ ಗುಪ್ತ ನೆನಪಿನಲ್ಲಿ ತೊಡಗಿ ಅಂತ ಹೇಳಿದ್ದಾರೆ. ಗುಪ್ತ ನೆನಪಿನ ಪುರುಷಾರ್ಥವನ್ನು ಮಾಡಬೇಕು. ಯಾಕೆ ಅಂದರೆ ಅಂತಿಮದಲ್ಲಿ ಮಹಾವೀರನಂತೆ ನಿರ್ಭಯರಾಗಿ ಅಟಲರಾಗಿ ಇರಬೇಕು. ಯಾಕೆ ಅಂದರೆ ಅಷ್ಟು ವಿಕರಾಳ ರೂಪದ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆಯೇ ನಡೆಯುತ್ತೆ. ಇಲ್ಲಿಯ ತನಕ ಏನು ನಡೀತು ಯಜ್ಞ 90 ವರ್ಷಗಳವರೆಗೆ ಮೀಟೆ 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 ಬಚ್ಚೆ ಅಂತ, ಇನ್ನು ಮುಂದೆ ಈ ರೀತಿ ಇರೋದಿಲ್ಲ. ಬಲೆ ಪರಮಾತ್ಮ ಶಿವತಂದೆಗೆ ನಾವು ಯಾವಾಗಲೂ ಕೂಡ ಮೀಟೆ ಬಚ್ಚೆನೇ. ಆದರೆ ಪ್ರಕೃತಿಯ ಪಾಠ ಪ್ರಯೋಗ ಆರಂಭ ಆಗುತ್ತೆ. ಪರಮಾತ್ಮನ ಪಾಠ ಬಹಳ ಮಧುರವಾಗಿರುತ್ತೆ ಕೇಳೋದಕ್ಕೆ. ತೇರಿ ಬಹಳ ಚಂದ ಅನಿಸುತ್ತೆ ಕೇಳೋದಕ್ಕೆ. ಪ್ರಯೋಗ ಮಾಡಿ ಅಂದರೆ ಕಷ್ಟ ಅನಿಸುತ್ತೆ ಎಲ್ಲರೂ. ಹಾಗೆ ಪ್ರಯೋಗಕ್ಕೆ ಒಳಪಡಬೇಕು. ಇಲ್ಲ ಅಂದರೆ ಆ ಪ್ರಾಕ್ಟಿಕಲ್ ಪಾಠವನ್ನು ಪ್ರಕೃತಿ ಮಾಡೋದಿದೆ ನಮಗೆ. ಪ್ರಕೃತಿಯ ಈ ಅಂತಿಮ ದೃಶ್ಯದಲ್ಲಿ ನಿಮಗೆ ಬಹಳಷ್ಟು ತಾಕತ್ತು ಬೇಕು, ಸ್ಥಿರತೆ ಬೇಕು. ಎಷ್ಟು ಅಂದರೆ ಮಹಾವೀರನಂತೆ ನಿರ್ಭಯತೆ ಬೇಕು, ಅಚಲ ಬೇಕು, ಅಟಲರಾಗಿರಬೇಕು. ಅಂದರೆ ಮಹಾವೀರ್ ಯಾರಿಗೆ ಕರೀತಾರೆ? ಮಹಾವೀರ್ ಅಂತ. ಆಂಜನೇಯನಿಗೂ ಕರೀತಾರೆ ಮಹಾವೀರ್. ಅಚಲ ಯಾಗ ನಿಂತಿದ್ದ ಆಂಜನೇಯ ಅಂದ್ರೆ ಲಂಕಾಧಿಪತಿ ರಾವಣನ ಸೇನೆಯೆಲ್ಲ ಬಂದು ಆತನ ಕಾಲು ಹಿಡಿದರೂ ಕೂಡ ಒಂದು ಹೆಜ್ಜೆಯೂ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮಹಾವೀರ ಆಂಜನೇಯನನ್ನು ಅಂತ ಕಥೆಯಲ್ಲಿ ಬರುತ್ತಾರೆ.
ಹೇಗೆ ಆ ಕಥೆಯಲ್ಲಿ ಹೇಳಿದರೆ ಅದು ಒಂದು ವ್ಯಕ್ತಿಯ ಒಂದು ಕಾಲನ್ನು ಅಲುಗಾಡಿಸುವ ಮಾತಲ್ಲ, ಬದಲಾಗಿ ನಿಮ್ಮ ಒಳಗಿನ ಸ್ಥಿತಿಯ ಮಾತಾಗಿದೆ ಅಂತ ಶಿವತಂದೆ ಹೇಳ್ತಿದ್ದಾರೆ. ಪರಿಸ್ಥಿತಿಗಳು ನಿಮ್ಮನ್ನು ಅಲುಗಾಡಿಸ್ಲಿಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಕೂಡ ನೀವು ಸ್ವಸ್ಥಿತಿಯಲ್ಲಿ ಎಷ್ಟು ಸ್ಥಿರವಾಗಿರಬೇಕು ಅಂದರೆ ಮಹಾವೀರನಂತೆ ಅಚಲರಾಗಿರಬೇಕು, ಚಂಚಲ ಆಗಬಾರ್ದು. ಅಚಲ ಮತ್ತು ಚಂಚಲ ಅಂದರೆ ಏನು ಅನ್ನೋದ್ರಿಂದಲೇ ಆರಂಭ ಆಗುತ್ತೆ ಚಂಚಲ. ಅಚಲ ಅಂದರೆ ನಮ್ಮ ಸ್ಥಿತಿ ಹೇಗಿರಬೇಕು ಅಂದರೆ ಸದಾ ಸ್ಥಿರವಾಗಿ ಇರಬೇಕು. ಅಚಲ ಅಂತಂದರೆ ಯಾವುದೇ ಒಂದು ಪರಿಸ್ಥಿತಿ ಅಥವಾ ದೃಶ್ಯವನ್ನು ನೋಡಿದಾಗ ಏನು, ಯಾಕೆ, ಹೇಗೆ ಎನ್ನುವ ಪ್ರಶ್ನೆಗಳಲ್ಲಿ ಬರುವುದು, ಅಥವಾ ಆಶ್ಚರ್ಯ ಪಡುವುದು, ಅಥವಾ ಭಯ ಪಡುವುದು, ದುಃಖ ಪಡುವುದು, ಇದೆಲ್ಲವೂ ಚಂಚಲದ ಸೂಚನೆಗಳು. ಯಾವುದೇ ಸನ್ನಿವೇಶ ಇರಬಹುದು, ಅದು ಎಷ್ಟೇ ಘೋರವಾಗಿರೋದಿರ್ಬೋದು, ಇಲ್ಲ ಒಂದು ಸಣ್ಣ ಸನ್ನಿವೇಶವೇ ಆಗಿರಬಹುದು, ಅದು ನನಗೆ ಸಂಬಂಧಪಟ್ಟಿದ್ದಾದರೂ ಆಗಿರ್ಬೋದು, ಅಥವಾ ಸೃಷ್ಟಿಯಲ್ಲಿ ಯಾವುದೋ ಒಂದು ದೃಶ್ಯವಾದರೂ ಆಗಿರ್ಬೋದು. ಅದು ಏನೇ ನಡೆದಾಗಲೂ ಕೂಡ ನಾನು ಪ್ರಶ್ನೆ ಮುಕ್ತನಾಗಿರಬೇಕು. ಅಂದರೆ ಯಾಕೆ ಆಯಿತು, ಏನಾಯಿತು, ಹೇಗಾಯಿತು ಅಂತ ಪ್ರಶ್ನೆಯಲ್ಲಿ ಬರೋದು, ಅಥವಾ ಅಯ್ಯೋ ಹಿಂಗಾಗೋಯಿತು ಅಂತ ಭಯದಲ್ಲಿ ಬರೋದು, ಅಬ್ಬಾ ಅಂತ ಆಶ್ಚರ್ಯದಲ್ಲಿ ಬರೋದು, ಇದೆಲ್ಲವೂ ಕೂಡ ಚಂಚಲತೆಯ ಸೂಚನೆಗಳು, ಅಸ್ಥಿರದ ಸೂಚನೆಗಳು. ಇನ್ನು ಅಚಲವಾಗಿರೋದು, ಸ್ಥಿರವಾಗಿರೋದು, ಮಹಾವೀರನಂತೆ ನಿರ್ಭಯನಾಗಿರೋದು ಅಂದರೆ ಏನು ಅಂದರೆ, ಏನೇ ಸನ್ನಿವೇಶ ನಡೀಲಿ, ಯಾವುದೇ ದೃಶ್ಯಗಳು ಬರಲಿ, ಯಾಕೆ, ಏನು, ಹೇಗೆ ಎನ್ನುವ ಪ್ರಶ್ನೆಗಳಲ್ಲಿ ಬರದೆ, ಆಶ್ಚರ್ಯದಲ್ಲೂ ಬರದೆ, ಭಯದಲ್ಲೂ ಬರದೆ, ಸಾಕ್ಷಿಯಾಗಿ ಸ್ಥಿರವಾಗಿ ಇರುವುದೇ ಅಚಲ ಸ್ಥಿತಿ. ಅಂದರೆ ಇದರ ಅರ್ಥ ಒಟ್ಟಾರೆ ಹೇಳೋದಂದರೆ, ಅಷ್ಟು ಘನಘೋರ ದೃಶ್ಯಗಳಿದ್ದರೂ ಕೂಡ ಏನ್ರಿ ಮಾನವೀಯತೆ ಇರಲ್ವ ನಮಗೆ? ಮಾನವೀಯತೆ ಯಾವಾಗಿರುತ್ತೆ ಅಂದರೆ ದೇಹದ ಅಭಿಮಾನದಲ್ಲಿ ಇರುವವರಿಗೆ ಮಾನವೀಯತೆಯಲ್ಲಿ ಬರುವವರಿಗೆ ಒಂದಷ್ಟು ಅನುಕಂಪ, ಒಂದಷ್ಟು ಭಯ, ಒಂದಷ್ಟು ದುಃಖ, ಒಂದಷ್ಟು ಆಶ್ಚರ್ಯ, ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ಳೋದು ಸಹಜ. ಅಂದರೆ ಈಗ ನಾವು ಮಾನವೀಯತೆಯಲ್ಲೂ ಕೂಡ ಬರಬಾರ್ದ? ಮಾನವೀಯತೆ ಅನ್ನೋದು ದೇಹಾಭಿಮಾನ, ಇದು ಮಿಥ್ಯ ಅಹಂಕಾರ, ಮಿಥ್ಯ ಮೋಹ ಆಗಿರುವ ಕಾರಣ ದೇಹಾಭಿಮಾನವನ್ನು ಬಿಟ್ಟು ಮಾನವೀಯತೆಗಿಂತ ಮಿಗಿಲಾದ ಆತ್ಮೀಯತೆಯನ್ನು ನಾವು ಹೊಂದಬೇಕಾಗಿದೆ. ಆತ್ಮೀಯತೆ ಅಂದರೆ ನಾವು ಆತ್ಮಿಕವಾಗಿ ಎಲ್ಲರನ್ನ ಪ್ರೀತಿಸುವುದು, ಆತ್ಮಿಕವಾಗಿ ಎಲ್ಲರಿಗೆ ಶುಭ ಭಾವನೆಯನ್ನು ಮಾಡುವುದು, ಆತ್ಮಿಕವಾಗಿ ಎಲ್ಲರಿಗೆ ಶುಭ ದೃಷ್ಟಿಯನ್ನು ಕೋರುವುದು, ಇದು ಆತ್ಮೀಯತೆ. ಇಲ್ಲಿ ಯಾವ ಭಯ ಇಲ್ಲ, ಪ್ರಶ್ನೆ ಇಲ್ಲ, ದುಃಖ ಇಲ್ಲ, ಶಾಂತಿ ಇಲ್ಲ, ಆಶ್ಚರ್ಯವಿಲ್ಲ. ಆತ್ಮೀಯತೆಯಲ್ಲಿ ಇರೋದೊಂದೇ ಪ್ರೀತಿ ಇದೆ, ಅಚಲವಾದ ಅಖಂಡವಾದ ಪ್ರೀತಿ ಇದೆ, ನಿರ್ಭಯ ಇದೆ, ನಿಶ್ಚಿಂತತೆ ಇದೆ, ಪ್ರಶ್ನೆ ಮುಕ್ತ ಸ್ಥಿತಿ ಇದೆ, ಭಯ ಮುಕ್ತ ಸ್ಥಿತಿ ಇದೆ, ದುಃಖ ಮುಕ್ತ ಸ್ಥಿತಿ ಇದೆ. ಯಾಕಂದರೆ ಆತ್ಮವು ಅವಿನಾಶಿಯಾಗಿರೋದ್ರಿಂದ ಇದರ ಧೈರ್ಯ ಅವಿನಾಶಿಯಾಗಿರುತ್ತೆ. ಇದನ್ನೇ ಆತ್ಮಜ್ಞಾನ, ಆತ್ಮದೃಷ್ಟಿ, ಆತ್ಮ ಜಾಗೃತಿ, ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರೆ. ಅದಕ್ಕೆ ಇವತ್ತು ಮೊದಲನೇ ಪಾಠವನ್ನು ನೀವು ಪಕ್ಕ ಮಾಡಿಕೊಂಡು ಮೊದಲನೇ ಶ್ರೀಮತವನ್ನು ಯಾರು ಚೆನ್ನಾಗಿ ಅಳವಡಿಸ್ಕೊಳ್ತಾರೆ ಅವರೇ ಶಿವ ತಂದೆಗೆ ಪ್ರಿಯ ಆಗ್ತಾರೆ ಅಂತ ಹೇಳ್ತಾರೆ. ಮೊದಲನೇ ಶ್ರೀಮತ ಯಾವುದು ಅಂದರೆ ಅಪ್ನೇಕೋ ಆತ್ಮ ಸಮಜು, ಅಂದರೆ ಈ ದೇಹ ನಾನು ಅನ್ನುವುದನ್ನು ಮರೆತು ಆತ್ಮ ನಾನು ಅನ್ನುವ ಮೊದಲನೇ ಶ್ರೀಮತದ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದನ್ನು ಗುಪ್ತ ಪುರುಷಾರ್ಥ, ಗುಪ್ತ ಸ್ಮೃತಿ, ಗುಪ್ತ ನೆನಪು ಅಂತಲೂ ಕರೀತಾರೆ. ಅಂದರೆ ನಾನು ಆತ್ಮ ಅನ್ನುವಂಥ ಸ್ಮೃತಿಯನ್ನು ಸದಾ ಕಾಲ ಇಟ್ಕೊಳ್ಳೋದು. ಆದರೆ ಕೆಲವರಿಗೆ ಇದು ನಾನು ಶರೀರ ಅಲ್ಲ, ನಾನು ಆತ್ಮ ಅಂತ ಕಂಠಪಾಠದ ಥರ ಆಗಲಿ,
ಅಥವಾ ಸುಮ್ಮನೆ ಒಂದು ಜಪದ ಥರ ಆಗಲಿ ಸ್ಮರಣೆ ಮಾಡುವಂಥದ್ದಲ್ಲ ಇದು. ಈಗ ಓಂ ನಮಃ ಶಿವಾಯ ಹೇಳ್ತೇವೆ, ಅದನ್ನು ಅನುಭವಿಸಿ ಹೇಳುವುದು ಬೇರೆ, ಸುಮ್ಮನೆ ಜಪ ಮಾಡುವುದು ಬೇರೆ. ಓಂ ನಮಃ ಶಿವಾಯ ಎಂಥ ಮಹಾಮಂತ್ರ ಇದು, ಷಡಕ್ಷರಿ ಮಂತ್ರ. ಓಂ ಅಂದರೆ ನಾನು ಆತ್ಮ, ಓಂ ಅಂದರೆ ಓಂಕಾರ ಸ್ವರೂಪನಾದ ಶಿವನಿಗೆ ನಮಸ್ಕರಿಸುತ್ತೇನೆ. ಎಷ್ಟು ಅದ್ಭುತವಾದ ಅನುಭೂತಿಯನ್ನು ಕೊಡುತ್ತೆ ಇದು ಒಂದು ಮಂತ್ರ. ಮಂತ್ರ ಅನುಭವಕ್ಕಾಗಿಯೇ ಹೊರತಾಗಿ ಬರೀ ಜಪಕ್ಕಾಗಿ ಅಲ್ಲ. ಹಾಗಂತ ಜಪಕ್ಕೇನು ಶಕ್ತಿ ಇಲ್ವಾ ಅಂದರೆ ಜಪಕ್ಕಿಂತ 1000 ಪಟ್ಟು ಅನುಭೂತಿಗೆ ಇರುವಂಥದ್ದು. ಹಾಗೆ ಆತ್ಮ 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 ಅಂತ ನೆನಪಿಟ್ಕೊಳ್ಳೋದು ಅದೊಂದು ಹೆಸರು ಬದಲು ಮಾಡಿಕೊಂಡಂಗೆ ಆಗಬಾರ್ದು, ಅದು ಒಂದು ಅನುಭೂತಿ ಆಗಬೇಕು. ಅಂದರೆ ಆತ್ಮದ ಪಾಠ ಪಕ್ಕಾ ಮಾಡಿಕೊಳ್ಳೋದು ಅಂದರೆ ಇಲ್ಲಿ ಆತ್ಮ ಅನ್ನುವಂತಹ ಅವಿನಾಶಿ ನಿರ್ಭಯವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳೋದು, ಅವಿನಾಶಿ ಶಿವತಂದೆಯನ್ನು ಸ್ಮೃತಿಯಲ್ಲಿ ತಂದುಕೊಳ್ಳೋದು ಮತ್ತು ಅವಿನಾಶಿ ಡ್ರಾಮಾ ಪಾಠ ಪಕ್ಕಾ ಆಗಿ ನಿಶ್ಚಯದಲ್ಲಿ ಬರುವುದು. ಒಟ್ಟಾಗಿ ಯಾರಿಗೆ ಬರುತ್ತೋ ಅದು ನಿಜವಾದ ಆತ್ಮದ ಸ್ಮರಣೆ, ಗುಪ್ತ ಪುರುಷಾರ್ಥ. ಆತ್ಮ ಅಂದರೆ ಬರೀ ಒಂದು ಬಿಂದು ನೆನಪಿಟ್ಕೊಳ್ಳೋದು, ಒಂದು ಬೆಳಕು ನೆನಪಿಟ್ಕೊಳ್ಳೋದು, ಒಂದು ರೂಪ ನೆನಪಿಟ್ಕೊಳ್ಳೋದು, ಒಂದು ಹೆಸರು ನೆನಪಿಟ್ಕೊಳ್ಳೋಂಗೆ ಅಲ್ಲ ಇದು. ಆತ್ಮ ಅಂದರೆ ಅದು ಅವಿನಾಶಿ ಅಂತ ನೆನಪಿಟ್ಕೊಳ್ಳೋದು, ಚೈತನ್ಯ ಅಂತ ನೆನಪಿಟ್ಕೊಳ್ಳೋದು, ಅಖಂಡ ಶಕ್ತಿ ಅಂತ ನೆನಪಿಟ್ಕೊಳ್ಳೋದು, ಅದಮ್ಯ ಶಕ್ತಿ ಅಂತ ನೆನಪಿಟ್ಕೊಳ್ಳೋದು, ಪರಶಿವನ ಸಂತಾನ ಅಂತ ನೆನಪಿಟ್ಕೊಳ್ಳೋದು, ಶಿವಪುತ್ರ ಅಂತ ನೆನಪಿಟ್ಕೊಳ್ಳೋದು, ಶಿವನೇ ನನ್ನ ತಂದೆ ಅಂತ ನೆನಪಿಟ್ಕೊಳ್ಳೋದು, ಈ ಸೃಷ್ಟಿಯ ನಾಟಕ ನಾನೊಂದು ಪಾತ್ರಧಾರಿ ಅಂತ ನೆನಪಿಟ್ಕೊಳ್ಳೋದು. ಅಲ್ಲಿ ಡ್ರಾಮಾ ಪಾಠ ಪಕ್ಕ ಇರಬೇಕು, ಪರಮಾತ್ಮ ನನ್ನ ತಂದೆ ಅಂತ ನಿಶ್ಚಯ ಇರಬೇಕು, ಆತ್ಮ ಅವಿನಾಶಿ ಅನ್ನುವ ನಿರ್ಭಯ ಇರಬೇಕು. ಇದು ಒಟ್ಟಾಗಿ ಯಾರು ಸ್ಮರಣೆ ಮಾಡಿ ಅನುಭವದಲ್ಲಿ ಬರುತ್ತಾರೆಯೋ ಅದು ನಿಜವಾದ ಆತ್ಮಿಕ ಗುಪ್ತ ಪುರುಷಾರ್ಥ. ಇವು ಮೂರರಲ್ಲಿ ಒಂದು ನಿಮಗೆ ಸಹಯೋಗ ಕೊಡ್ತಾ ಇಲ್ಲ, ಒಂದು ನಿಮಗೆ ಸರಿಯಾಗಿ ಅನ್ನಿಸ್ತಾ ಇಲ್ಲ ಅಂದರೆ ನೀವು ನಿಜವಾದ ಆತ್ಮಿಕ ಸ್ಮರಣೆಯನ್ನು ಮಾಡ್ತಾ ಇಲ್ಲ, ನಿಜವಾದ ರಾಜಯೋಗಿಗಳು ಆಗಿಲ್ಲ. ಆತ್ಮದ ಗುಪ್ತ ಪುರುಷಾರ್ಥ ಅಂದರೆ ಆತ್ಮ ಅಂದರೆ ಅವಿನಾಶಿ, ಅವಿನಾಶಿ ಅಂದರೆ ನಿರ್ಭಯತೆ ಇದೆ ಸೂಚನೆ ಅದು. ಇನ್ನು ಆತ್ಮ ಅಂದರೆ ಪರಮಾತ್ಮನ ಸಂತಾನ, ಅಲ್ಲಿ ಪರಮಾತ್ಮನ ಸ್ಮರಣೆ ಇರಬೇಕು, ಅಖಂಡದ ಸ್ಮರಣೆ ಇರಬೇಕು. ಅದರ ಜೊತೆಗೆ ಡ್ರಾಮಾ ಪಾಠ ಪಕ್ಕ ಇರಬೇಕು. ಡ್ರಾಮಾ ನಿಮ್ಮನ್ನು ನಿಶ್ಚಿಂತರನ್ನಾಗಿ ಮಾಡುತ್ತೆ, ಆತ್ಮ ನಿರ್ಭಯರನ್ನಾಗಿ ಮಾಡುತ್ತೆ, ಪರಮಾತ್ಮ ಶಕ್ತಿವಂತರನ್ನಾಗಿ ಮಾಡುತ್ತೆ, ಡ್ರಾಮಾ ನಿಶ್ಚಿಂತರನ್ನಾಗಿ ಮಾಡುತ್ತೆ. ಆಗ ನೀವು ಆತ್ಮಿಕ ಸ್ಮೃತಿಯಲ್ಲಿದ್ದೀರಿ ಅಂದರೆ ನಿರ್ಭಯ ಸ್ವರೂಪರು, ಶಕ್ತಿ ಸ್ವರೂಪರು, ನಿಶ್ಚಿಂತ ಸ್ವರೂಪರು ಆದಾಗ ಪ್ರಶ್ನಾಮುಕ್ತ, ಭಯಮುಕ್ತ, ಆಶ್ಚರ್ಯಮುಕ್ತ, ಚಿಂತಾಮುಕ್ತ, ಎಲ್ಲ ಅಚಲಗಳಿಂದ ದೂರವಾಗಿ, ಚಂಚಲಗಳಿಂದ ದೂರವಾಗಿ ಅಚಲ ಸ್ಥಿತಿಯಲ್ಲಿ ಬರ್ತೀರಿ. ಇದನ್ನೇ ಮಹಾವೀರರಂಥ ಅಚಲ ಸ್ಥಿತಿ ಬೇಕಾಗುತ್ತೆ ನಿಮಗೆ ಅಂತಿಮ ದೃಶ್ಯಗಳನ್ನು ನೋಡಲು ಅಂತ ಹೇಳಿದ್ದಾರೆ. ಆತ್ಮಿಕ ಸ್ಮೃತಿಯಲ್ಲಿರೋದು ಅಂದರೆ ಬಹಳ ಸಾಧಾರಣ ಅಂತ ನಾವು ಅಂದ್ಕೊಂಡಿವಿ. ರಾಜಯೋಗ ಅಂದರೆ ಭಾಳ ಸಾಧಾರಣ ಅಂದ್ಕೊಂಡಿದ್ದಾರೆ, ಬಹಳ ಜನಕ್ಕೆ ಗೊತ್ತಿಲ್ಲ. ರಾಜಯೋಗ ಅಂದರೆ ಎಲ್ಲ ಯೋಗಗಳಿಗೂ ರಾಜ, ಅದಕ್ಕೆ ಇದನ್ನು ರಾಜಯೋಗ ಅಂತ ಕರೆಯೋದು. ರಾಜಯೋಗದಲ್ಲಿ 3 ಪ್ರಮುಖ ಘಟ್ಟ, 3 ಪ್ರಮುಖ ಹಂತ. ಮೊದಲನೇದು ನಾನು ಆತ್ಮ ಅಂತ ನನ್ನನ್ನು ಅವಿನಾಶಿ ತತ್ವದಲ್ಲಿ ನಿಶ್ಚಯ ಮಾಡಿಕೊಳ್ಳೋದು. ಎರಡನೇದು ಅವಿನಾಶಿ ಶಿವತಂದೆಯೇ ನನ್ನ ತಂದೆಯಾಗಿದ್ದಾರೆ, ನನ್ನ ಶಕ್ತಿಯಾಗಿದ್ದಾರೆ, ನನ್ನ ರಕ್ಷಾ ಕವಚ ಆಗಿದ್ದಾರೆ ಅಂತ ನಿಶ್ಚಯದಲ್ಲಿ ಬರೋದು. ಮೂರನೇದು ಡ್ರಾಮಾ, ಈ ಸೃಷ್ಟಿ ನಾಟಕ ಇದು ಪರ್ಫೆಕ್ಟ್ ಅನ್ನುವಂತಹ ನಿಶ್ಚಿಂತತೆಯಲ್ಲಿ ಬರುವುದು. ಆತ್ಮನಿಶ್ಚಯ,
ಪರಮಾತ್ಮ ನಿಶ್ಚಯ ಡ್ರಾಮಾ ನಿಶ್ಚಯದ ಸಂಪೂರ್ಣ ಪರಿಪಕ್ವತೆಯೇ ರಾಜಯೋಗ ಅಭ್ಯಾಸ. ಹಾಗಾಗಿ ರಾಜಯೋಗಿಗಳು ಯಾವಾಗಲೂ ಕೂಡ ಹಸನ್ಮುಖಿಗಳಾಗಿ, ನಿರ್ಭಯರಾಗಿ, ನಿಶ್ಚಿಂತರಾಗಿ, ಸದಾ ಚೈತನ್ಯದ ಚಿಲುಮೆಯಾಗಿ ಇರ್ತಾರೆ. ಹಾಗಾಗಿ ನಾವು ಆತ್ಮಿಕ ಅಭ್ಯಾಸವನ್ನು ಮಾಡೋದು ಅಂದರೆ ಆತ್ಮ ಪರಮಾತ್ಮ ಡ್ರಾಮಾ, ಆತ್ಮ ಪರಮಾತ್ಮ ಡ್ರಾಮಾ, ಈ ಟ್ರಯಾಂಗ್ಯುಲರ್ ಸ್ಮೃತಿಯನ್ನು ಸದಾಕಾಲ ನೆನಪಿಟ್ಕೊಂಡು ನಾವು ಯಾವಾಗ ಅವಿನಾಶಿ ಚೈತನ್ಯ ಸ್ವರೂಪದಲ್ಲಿ ಬರ್ತೇವೆ ಆಗ ಪರಮಾತ್ಮನ ಸ್ಮೃತಿ ಡ್ರಾಮದ ಸ್ಮೃತಿ ಸಮಾವೇಶ ಆಗಿದ್ದರೆ ಮಾತ್ರ ನಾವು ಯಥಾರ್ಥವಾದ ಗುಪ್ತ ಆತ್ಮಿಕ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಬೋದು. ಅಂತಹ ಶ್ರೇಷ್ಠ ಗುಪ್ತ ಪುರುಷಾರ್ಥವನ್ನು ಮಾಡಿ ನಾವು ನಿರ್ಭಯರಾಗಿ, ಶಕ್ತಿವಂತರಾಗಿ, ನಿಶ್ಚಿಂತರಾಗಿ, ಮಹಾವೀರನ ಸಮಾನ ಅಚಲ ಸ್ಥಿತಿಯನ್ನು ಹೊಂದಿ ಅಂತಿಮ ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡಲು ಯೋಗ್ಯರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಓಂ ಶಾಂತಿ.